ಖುಷಿಯಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕುಗೆ ಡೆಲಿವರಿ ಆಯಿತು, ಗಂಡು ಮಗು. ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ಏನಂತ ಹೇಳಿದರೆ, ನನಗೆ ಕೂದಲು ಬರೋದಕ್ಕಿಂತ ಹೋಗೋದು ಕಡಿಮೆ ಆಗಬೇಕಿತ್ತು. ಹಾಗೆ ಸುಮಾರು ಹೋಗೋದು ಕಡಿಮೆ ಆಗಿದೆ. ನಿಮಗೆ ಸಹ ಇದರದ್ದು ಮುಷ್ಟಿಕೊಂಡು ಹೋಗಿ ಒಂದು ನಮಗೆ ಎಷ್ಟು ಬೇಕು, ಒಂದು ವಾರಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆಗೆ ಹಾಕಿ ಕಾಯಿಸಿ ಹೆಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ವ್ಲಾಗ್ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕುಗೆ ಡೆಲಿವರಿ ಆಯಿತು, ಗಂಡು ಮಗು. ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ಏನಂತ ಹೇಳಿದರೆ, ನಾನು ಸಂಡೇ ಹೋಗಿದ್ದೆ. ನಾನು ಮತ್ತು ಗಣಿಯವರು ಸಂಡೇ ಹೋಗಿ ಅವಳನ್ನು ಮೀಟ್ ಮಾಡಿ ಮಂಡೇ ಒಂದು ದಿವಸ ಬಿಟ್ಟು ಮಂಗಳವಾರ ಡೆಲಿವರಿ ಆಗಿದೆ ಅವಳಿಗೆ. ನನಗೆ ಕಾದಾಗೆ ಇತ್ತು ಅಂತ ಅನಿಸೋದು ನನಗೆ. ಯಾಕಂದರೆ ಅವಳ ಅಪ್ಪ ಸಹ ಹಾಗೆ ಹೇಳಿದರು, ಅಮ್ಮ ಕೂಡ ಹಾಗೆ ಹೇಳಿದರು. ನಾನು ಒಂದು ವೇಳೆ ನಾನು ಅಂದ್ಕೊಂಡಿದ್ದೆ 16ಕ್ಕೆ ಹೋಗುವ ಆದಿತ್ಯವಾರ ಅಂತ. ಯಾಕಂದರೆ ನಾನು ಅದರ ಮುಂಚಿನ ದಿವಸ ಅಂದರೆ 8 ತಾರೀಕಿಗೆ ಅತ್ತೆ ಮನೆಯಿಂದ ತಲುಪಿದ್ದು. ಮನೆಗೆ ತಲುಪಬೇಕಾದ್ರೆ 3 ಗಂಟೆ ಆಗಿತ್ತು. ಮತ್ತೆ ಮಾರನೇ ದಿವಸ ಬೈಕಲ್ಲಿ ರೈಡ್ ಹೋಗಲಿಕ್ಕೆ ಇವ್ರಿಗೆ ಕಷ್ಟ ಆಗ್ತದೆ ರೈಡಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಬೇಡ ಅಂತ ಇತ್ತು. ಆದರೂ ಕೂಡ ಬೇಡ, ಇವತ್ತೇ ಹೋಗುವ ಅಂತ ಹೇಳಿ 9 ತಾರೀಕಿಗೆ ಹೊರಟದಾಯ್ತಾ. 9 ತಾರೀಕಿಗೆ ಹೋಗಿ 10 ಬಿಟ್ಟು 11ಕ್ಕೆ ಡೆಲಿವರಿ ಆಗಿದೆ. ದೇವರೇ, ನಾನು ಹೋದ್ದು ನನ್ನೊಂದು ಪುಣ್ಯ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಅವಳಿಗೆ ಮುಂಚೆ ಹೇಳಿದ್ದೆ, ನಾನು ಸೀಮಂತದಲ್ಲಿ ನಾನು ಡೆಲಿವರಿಗಿಂತ ಮುಂಚೆ ಬರ್ತೇನೆ ಅಂತ ಹೇಳಿದ್ದೆ. ಒಂದು ವೇಳೆ ನಾನು ಹೋಗಲಿಲ್ಲ ಉಂಟಲ್ಲ, ಲೈಫ್ ಟೈಮ್ ರಿಗ್ರೆಟ್ ಮಾಡಬೇಕಿತ್ತು, ನಾನು ಹೋಗಲಿಲ್ಲ ಅಂತ ಹೇಳಿ. ತುಂಬ ಖುಷಿ ಆಯಿತು. ನಿನ್ನೆ ಅವ್ರು ಕಾಲ್ ಮಾಡೋಗೊಮ್ಮೆ ಸಡನ್ ಆಶ್ಚರ್ಯ ಆಯಿತು. ಇನ್ನೂ 3 ವೀಕ್ಸ್ ಟೈಮ್ ಉಂಟು, ಇಷ್ಟು ಬೇಗ ಆಯ್ತಲ್ಲ ಅಂತಂದರೆ. ಇವಾಗ ಅದು ಫುಡ್ಡಲ್ಲಿರ್ಬೋದು, ಟ್ಯಾಬ್ಲೆಟ್ಸಲ್ಲಿರ್ಬೋದು, ಎಲ್ಲ ಸಹ ಡೆಲಿವರಿ ಬೇಗ ಆಗ್ತದೆ. ನನ್ನ ಹೋಣಿ ಕೂಡ ನೋಡಿ 1 ಮಂತ್ ಮುಂಚೆನೇ ಡೆಲಿವರಿ ಆಗಿದ್ದರು. ಹಾಗೆ ನಿಮ್ಮದೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಅವಳ ಮೇಲೆ ಇರಲಿ, ಅವಳ ಮಗು ಮೇಲೆ ಕೂಡ ಇರಲಿ ಅಂತ ಕೇಳ್ಕೊಳ್ತೇನೆ. ಎಂತ ಗೊತ್ತುಂಟಾ, ನನಗೆ ಒಂದು 2-3 ತಿಂಗಳಿಂದ ಕೂದಲು ತುಂಬ ಉದುರ್ತಾ ಇತ್ತು. ಹಾಗೆ ನನ್ನ ಅಪ್ಪ ಒಂದು ಎಣ್ಣೆ ಮಾಡಿಕೊಟ್ರು. ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಕಾಯಿಸಿ, ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿ ಒಂದು ಎಣ್ಣೆ ಮಾಡಿದರು. ಹಾಗಾಗಿ ಸುಮಾರು ಕೂದಲು ಉದುರಿದು ನಿಂತಿದೆ. ಈಗ ಮೊದಲು ಇಷ್ಟು ಹೋಗ್ತಾಯಿತ್ತು ಕೂದಲು, ಈಗ ಒಂದು 5-6 ಕೂದಲು ಹೋಗ್ತದೆ. ಕೂದಲು ಬಾಚಬೇಕಾದ್ರೆ ನಾನು ಅದು ವಾರಕ್ಕೆ 4 ಸಲ ಆದರೂ ಎಣ್ಣೆ ಹಾಕ್ತೇನೆ. ಇವಾಗ ನನಗೆ ಕೂದಲು ಬಂದ ಸಹ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ ನನಗೆ ಕೂದಲು ಬರೋದಕ್ಕಿಂತ ಹೋಗೋದು ಕಡಿಮೆ ಆಗಬೇಕಿತ್ತು. ಹಾಗೆ ಸುಮಾರು ಹೋಗೋದು ಕಡಿಮೆ ಆಗಿದೆ. ನಿಮಗೆ ಸಹ ಇದರದ್ದೊಂದು ಹೇಳುವ ಅಂತ ಅಂದ್ಕೊಂಡೆ. ಯಾರಾದರೂ ಟ್ರೈ ಮಾಡೋದಿದ್ರೆ, ಈ ಸೊಪ್ಪು ಸಿಗುವುದಿದ್ದರೆ ಟ್ರೈ ಮಾಡಿ ಅಂತ. ಯಾಕಂದರೆ ಕೆಲವರು ಈ ಸೊಪ್ಪನ್ನು ನೋಡಿರ್ತೀರ, ಆದರೆ ಅದರ ಮಹತ್ವ ಗೊತ್ತಿರೋದಿಲ್ಲ. ಹಾಗೆ ನನಗೆ ಸಹ ಮುಂಚೆ ಅದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಎಂತಕ್ಕೆ ಎಣ್ಣೆ ಹಾಕಿ ಕೂದಲನ್ನು ಉಳಿಸ್ಲಿಕ್ಕೆ ಆಗ್ತದೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಇವಾಗ ಅದರಿಂದ ತುಂಬ ಉಪಯೋಗ ನನಗೆ ಆಗಿದೆ. ಹಾಗೆ ನಿಮಗೆ ಸಹ ಆಗಲಿ ಅಂತ ನಾನು ಹೇಳ್ತಿದ್ದೇನೆ. ಅದು ಸೊಪ್ಪು ನಾನು ನಿಮಗೀಗ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ. ಇವತ್ತು ಅದರದ್ದು ಎಣ್ಣೆ ಕೂಡ ಮಾಡ್ತಿದ್ದೇನೆ. ಯಾಕಂದರೆ ಗಣಿಯವರಿಗೆ ಸಹ ಸ್ವಲ್ಪ ಹೇರ್ ಫಾಲ್ ಉಂಟು. ಹಾಗೆ ಅವರಿಗೆ ಒಂದು ಸಪ್ರೇಟಾಗಿ ಎಣ್ಣೆ ಮಾಡಿ ಕೊಡುವ ಅಂತ ಅಂದ್ಕೊಂಡಿದ್ದೇನೆ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ. ಹೀಗಿರ್ತದೆ ಅದರದ್ದು ಎಲೆ ನೋಡಿ, ಇದು ಚಿಗುರು ನೋಡಿ, ಈ ಥರ ಎಲೆ ಇರ್ತದೆ. ಈ ಎಲೆ ಒಂದು ಮುಷ್ಟಿಯಷ್ಟು ಕೊಂಡು ಹೋಗಿ ಖಾಲಿ ನಮ್ಮ ಕೊಬ್ಬರಿ ಎಣ್ಣೆ ಉಂಟಲ್ಲ, ನೀವು ಈ ಎಲೆಯನ್ನು ನೋಡಿದರೆ ನಿಮಗೆ ಗೊತ್ತೇ ಇರ್ಬೋದು ಇದರದ್ದೇ ಎಣ್ಣೆ ಮಾಡುವಂಥದ್ದು. ಇದರಲ್ಲಿ ನೋಡಿ ಈ ಥರ ಎಲೆ ಇರ್ತದೆ, ಇದು ಚಿಗುರು. ಮತ್ತು ಹೀಗೆ ಇದರಲ್ಲಿ ಮುಳ್ಳು ಕೂಡ ಇರ್ತದೆ. ಈ ನೋಡಿ ಇದರಲ್ಲಿ ಹೀಗೆ ತುಂಬ ಶಾರ್ಪ್ ಇದು ಮುಳ್ಳು ಕೂಡ ಇರ್ತದೆ. ಈ ಎಲೆಯನ್ನು ಒಂದು ಮುಷ್ಟಿ ಕೊಂಡು ಹೋಗಿ ಒಂದು ನಮಗೆ ಎಷ್ಟು ಬೇಕು, ಒಂದು ವಾರಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆಗೆ ಹಾಕಿ ಕಾಯಿಸಿ ತೆಗೆದಿಟ್ಕೊಂಡ್ರೆ ಸುಮಾರು ದಿವಸಕ್ಕೆ ನಾವು ಉಪಯೋಗ ಮಾಡ್ಬೋದು. ಇದು ನೋಡಿ ಸೊಪ್ಪು. ಬೇರೆ ಯಾವ ಸೊಪ್ಪು ಕೂಡ ನಾನು ಹಾಕಲಿಲ್ಲ. ಮೊನ್ನೆ ಎಣ್ಣೆಗೆ ಅಪ್ಪ ಯಾವ ಸೊಪ್ಪು ಕೂಡ ಹಾಕಲಿಲ್ಲ. ಇದಿಷ್ಟೇ ಸೊಪ್ಪು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿದ ಎಣ್ಣೆಯನ್ನು ತಲೆಗೆ ಹಾಕ್ತಿರುವಂಥದ್ದು. ನೀವು ಈ ಸೊಪ್ಪು ನೋಡಿದರೆ ಒಮ್ಮೆ ಟ್ರೈ ಮಾಡಿ. ಕೂದಲು ಉದುರುದುಂಟಲ್ಲ, ಸುಮಾರು ಕಂಟ್ರೋಲಿಗೆ ಬರ್ತದೆ. ನನಗಂತೂ ಸುಮಾರು ಉಪಯೋಗ ಆಗಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು. ಇದು ನೋಡಿ, ನಾನು ಇವಾಗ ಒಂದು ಮುಷ್ಟಿಯಷ್ಟು ಕೊಂಡೋಗ್ಬೇಕು ಇದರಿಂದ. ಇದು ಬೇರೆ ಬೇರೆ ಕಡೆ ಸಹ ಉಂಟು. ಈಗ ನಾನು ನನಗೆ ದಾರಿಯಲ್ಲಿ ಸಿಕ್ಕ ಗಿಡ ತೋರಿಸ್ತಾ ಇದ್ದೇನೆ. ನಾನು ಒಂದು ಮುಷ್ಟಿ ತಗೊಂಡೆ. ಇದರಲ್ಲಿ ಮುಳ್ಳಿರ್ತದೆ, ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ತೆಗಿಬೇಕು. ಮುಳ್ಳು ತಾಗಿದರೆ ಒಂಥರ ತುರಿಸ್ತದೆ. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ಕಾದ ಹಾಗೆ
ಆ ಸೊಪ್ಪನ್ನು ತಂದು ಇದರಲ್ಲಿ ಹಾಕಬೇಕು. ಸೊಪ್ಪು ಚೆಂದ ಕಪ್ಪಾಗೋ ತನಕ ಹುರಿಬೇಕು. ತೆಂಗಿನ ಎಣ್ಣೆ ಕಾದ ಹಾಗೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಈ ಸೊಪ್ಪನ್ನು ಹುರ್ಕೊಳ್ಬೇಕು. ಎಷ್ಟು ಹುರ್ಕೊಳ್ಬೇಕು ಅಂದರೆ ಇದರದ್ದು ಹಸಿರು ಕಲರು ಹೋಗಿ ಒಂಥರ ಕಪ್ಪು ಕಲರ್ ಆಗೋ ತನಕ ಹುರ್ಕೊಳ್ಬೇಕು. ಆಗ ಎಣ್ಣೆದು ಪರಿಮಳ ಬರಲಿಕ್ಕೆ ಶುರುವಾದರೆ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ನಾವು ಒಲೆಯಿಂದ ಇಳಿಸ್ಕೊಳ್ಬೋದು. ಆಮೇಲೆ ಎಣ್ಣೆ ತಂದ ಮೇಲೆ ಬಾಟ್ಲಲ್ಲಿ ತುಂಬಿಸ್ಕೊಳ್ಬೋದು. ಎಲೆ ಕಪ್ಪಾಗೋ ತನಕ ಹುರಿದು ಈ ಕಲರ್ ಬರಬೇಕು ಎಣ್ಣೆ. ಮತ್ತು ಒಂದು ಪರಿಮಳ ಎಷ್ಟು ಚೆಂದ ಬರ್ತದೆ ಅಂತ ಹೇಳಿದರೆ ಉಂಟಲ್ಲ, ಇದೇ ಪರಿಮಳ 1 ತಿಂಗಳಾದರೂ ಕೂಡ ಇರ್ತದೆ ಆ ಎಣ್ಣೆಯಲ್ಲಿ. ನೋಡಿ, ಎಣ್ಣೆ ರೆಡಿ ಆಯಿತು. ಇನ್ನೊಂದು ತಣಿಯೋ ತನಕ ಕಾಯಬೇಕು. ಮೊದಲೇ ಎಣ್ಣೆ ಮನೇಲಿದ್ದರಿಂದ ನಾನು ಚೂರೇ ಎಣ್ಣೆ ಮಾಡ್ಕೊಂಡದ್ದು. ಯಾಕಂದರೆ ಇದಕ್ಕಿನ್ನೂ ನಾನು ಮಾಡಿದ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು. ಇದರದ್ದು ಪರಿಮಳ ಉಂಟಲ್ಲ ತುಂಬ ದಿವಸ ಹೀಗೇ ಇರ್ತದೆ. ನಾನು ಮೀಶೋದಿಂದ ಒಂದು ಹ್ಯಾಂಡ್ ಗ್ಲೌಸ್ ಆರ್ಡರ್ ಮಾಡಿದ್ದೆ. ಗ್ಲೌಸ್ ಅಂದರೆ ರೈಡಿಂಗ್ ಗ್ಲೌಸ್ ಆಯಿತಾ. ಹೇಗೆ ಉಂಟು ಅಂತ ನೋಡುವ. 245 ಇದಕ್ಕೆ. ಯಾಕಂದರೆ ಗಣಿಯವರು ಬೆಳಿಗ್ಗೆ ಚಳಿಯಲ್ಲಿ ರೈಡ್ ಮಾಡ್ತಾರಲ್ಲ, ಹಾಗೆ ಅವರಿಗೊಂದು ಆರ್ಡ್ರ್ ಮಾಡಿ ನೋಡುವ ಹೇಗೆ ಯಾವ ಥರದ್ದು ಬರ್ತದೆ ಅಂತ ನೋಡಲಿಕ್ಕೆ. ಸೊ ಅನ್ಬಾಕ್ಸಿಂಗ್ ಮಾಡುವ ಹೇಗೆ ಉಂಟು ಅಂತ. ಯಾವಾಗಲೂ ಕೆಲವು ಪ್ರಾಡಕ್ಟ್ಸ್ ಇದು ಡೈರೆಕ್ಟ್ ಓಪನ್ ಮಾಡಲಿಕ್ಕೆ ಇರ್ತದೆ. ಈ ಸಲ ಇದಕ್ಕೆ ಜಿಪ್ ಟೈಪ್ ಕೊಟ್ಟಿದ್ದಾರೆ ನೋಡಿ ಅಂತೆ. ಸೂಪರ್ ಉಂಟು. ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು ನೆಕ್ಸ್ಟ್ ಕೂಡ. ನೋಡಿ ಹೀಗೆ ಉಂಟು. ನನಗೆ ಅನ್ನಿಸ್ತದೆ ಇದು ಟಾಪ್ ಇದನ್ನು ಕಟ್ ಮಾಡಿ ಇವರು ಕೊಟ್ಟದ ಅಂತ. ಯಾಕಂದರೆ ರೈಡಿಂಗ್ ಮಾಡುವಂಥದ್ದೇ ಆರ್ಡರ್ ಮಾಡಿದ್ದು. ಇದು ಸ್ಟಿಚಸ್ ಎಲ್ಲ ಒಳ್ಳೆ ಉಂಟು ನೋಡಿ ಅಂತೆ. ರೈಡಿಂಗ್ ಮಾಡ್ಬೋದು ಇವರಿಗೆ. ಬಹುಶಃ ಇವರಿಗೆ ಆಗ್ತದಾ ಅಂತ ಗೊತ್ತಿಲ್ಲ. ಯಾಕಂದರೆ ಇದು ಲಾರ್ಜ್ ಸೈಜೇ ಆರ್ಡರ್ ಮಾಡಿದ್ದು. ನೋಡುವ, ಅವರು ಬಂದಾಗೆ ಹಾಕಿ ನೋಡ್ಬೋದಲ್ಲ. ನಾನೊಂದು ಈ ಥರದ್ದು ಫುಲ್ ಹ್ಯಾಂಡಿದು ಆರ್ಡರ್ ಮಾಡಬೇಕು. ಒಳ್ಳೆ ಉಂಟಲ್ಲ. ಮಣ್ಣು ಮತ್ತು ಸಗಣಿ ಮಿಕ್ಸ್ ಮಾಡಿರುವಂಥ ಪಾಟಲ್ಲಿ ನಾನು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹುಡಿ ಮಾಡಿ ಹಾಕಿದ್ದೇನೆ. ನನಗೆ ಇದರಲ್ಲಿ ಕೊತ್ತಂಬರಿ ಆಗ್ತದಾ ಅಂತ, ಕೊತ್ತಂಬರಿ ಸೊಪ್ಪು ಆಗ್ತದೆ ಅಂತ ಟ್ರೈ ಮಾಡಬೇಕು. ಎಲ್ಲರೂ ಸಹ ಮನೇಲಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಸುಮ್ಮನೆ ಟ್ರೈ ಮಾಡುವಂತ ಅಂದ್ಕೊಂಡಿದ್ದೇನೆ. ಇದು ಸ್ಟಾರ್ಟಿಂಗ್ ಸ್ಟೇಜ್. ಅಗ್ರಿಕಲ್ಚರಲ್ಲಿ ಅಥವಾ ಎಲ್ಲದರಲ್ಲಿ ಸಹ ರಪ್ಪ ರಿಸಲ್ಟ್ ಬರೋದಿಲ್ಲ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇರಬೇಕು. ಅಂದರೆ ಒಂದು ಹೂವಿನ ಗಿಡ ನೆಟ್ಟರೆ ಅದಕ್ಕೆ ಆರೈಕೆ ಮಾಡಿ ಮಾಡಿ ಆದಮೇಲೆ ಅದರದ್ದು ರಿಸಲ್ಟ್ ಸಿಗೋದು. ಇದು ಹೇಗಾಗ್ತದೆ ಅಂತ ನಾನೊಂದು 2-3 ಡೇಸಲ್ಲಿ ಹೇಳ್ತೇನೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾಡುವಂಥ ಈಸಿ ವಿಧಾನ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನಿಲ್ಲಿ ಸಗಣಿಯನ್ನು ಕಲಸಿ ನಾವು ತರಗೆಲೆ ಹಾಕಿರ್ತೇವಲ್ಲ ಹಟ್ಟಿಯಲ್ಲಿ, ಅದಕ್ಕೆಲ್ಲದಕ್ಕೂ ಸಹ ಹಾಕ್ತಿದ್ದೇನೆ. ಯಾಕಂದರೆ ದನಗಳು ಒಂದೇ ಕಡೆ ಸಗಣಿ ಹಾಕೋದ್ರಿಂದ ಅದು ಎಲ್ಲ ಸೊಪ್ಪಿಗೆ ಕೂಡ ಹರಡೋದಿಲ್ಲ ಅಂಥೇಳಿ ಅಪ್ಪ ಹೀಗೊಂದು ಟ್ರೈ ಮಾಡಿ ನೋಡುವ, ಗೊಬ್ಬರ ಒಂದು ಸ್ವಲ್ಪ ಒಳ್ಳೆಯದಾಗ್ತದೆ ಅಂದರೆ ಎಲ್ಲ ಕಡೆ ಸಹ ಸಗಣಿ ಹರಡೋ ಹಾಗೆ. ಸಗಣಿ ನೀರು ಹೇಗೂ ಅಲ್ಲಿ ಸ್ಟಾಕ್ ಆಗ್ತದೆ, ಅದಕ್ಕೆ ಸಗಣಿಯನ್ನು ಮಿಕ್ಸ್ ಮಾಡಿ ಎಲ್ಲ ಕಡೆ ನಾವು ಈ ಬಕೆಟಲ್ಲಿ ಎಲ್ಲ ಕಡೆ ಹರಡಿಸ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಕೂಡ ಸಗಣಿ ತಲುಪಿದಾಗೆ ಆಗ್ತದೆ ಅಂತ ಹೇಳಿ ಅಪ್ಪಂದೊಂದು ಐಡಿಯಾ. ಹೀಗೆ ಯಾರಾದರೂ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಮತ್ತು ಹೀಗೆ ಸಗಣಿದು ನೀರು ಹಾಕಿ ಆದಮೇಲೆ ಅದರ ಮೇಲೆ ಈ ತರಗೆಲೆಯಲ್ಲಿ ಉಂಟು ನೋಡಿ ಅದನ್ನು ಹಾಕೋದು. ಆಗ ಅದು ಲೇಯರ್ ಆಗಿ ನಿಲ್ತದೆ. ಮತ್ತು ನಾಳೆ ಹಾಕಿದ ಸಗಣಿಯನ್ನು ಕಲಸಿ ಅದರ ಮೇಲೆ ಹಾಕಿ ಅದರ ಮೇಲೆ ಮತ್ತೊಂದು ಲೇಯರ್ ಬಜಾವು ಹಾಕೋದು. ಇದೇ ಥರ ಮಾಡೋದ್ರಿಂದ ಸಗಣಿದು ಗೊಬ್ಬರ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ಅಪ್ಪಂದು ಹೊಸ ಐಡಿಯಾ. ನಿಮಗೆ ಈ ಐಡಿಯಾ ಹೇಗೆ ಅನಿಸಿತ್ತು ಅಂತ ಹೇಳಿ. ಇದು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಹಾಗೆ ಗೊಬ್ಬರಕ್ಕೆ ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಒಂದು ಥಾಟ್. ಮತ್ತೇನಂತ ಹೇಳಿದರೆ, ಮೊನ್ನೆ ಅಕ್ಕ ಹೂ ಗಿಡ ಎಲ್ಲ ತೊಟ್ಟೆಯಲ್ಲಿ ಹಾಕಿಟ್ಟಿದ್ಲು. ಅದರಲ್ಲಿ 2-3 ಗಿಡ ನೆಟ್ಟಿದ್ದೇನೆ. ಇದು 4ನೇ ಗಿಡ ಚಿಗುರುದನ್ನು ನೆಡ್ತಾ ಇದ್ದೇನೆ. ಸುಮಾರು ಜನ ಕಮೆಂಟಲ್ಲಿ ಹೇಳ್ತಿದ್ರು, ನೀವು ಗಿಡವನ್ನು ಹೇಗೆ ನೆಡ್ತೀರಾ, ಹೇಗೆ ಅದನ್ನು ಆರೈಕೆ ಮಾಡ್ತೀರಾ, ಹೇಗೆ ಅದನ್ನು ಪೋಷಿಸ್ತೀರಾ ಅಂತ ಹೇಳಿ. ಹಾಗೆ ಇದೊಂದು ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಹೂ ಗಿಡ ನೆಡೋದು ಇಲ್ಲಿ ತನಕ ವಿಡಿಯೋ ಮಾಡಿರಲಿಲ್ಲ. ನನಗೆ ಅನಿಸ್ತಾ ಇತ್ತು ಅದೊಂದು ನಾರ್ಮಲ್ ವಿಷಯ, ಅದನ್ನು ಯಾಕೆ ವಿಡಿಯೋ ಮಾಡೋದು ಅಂತ ಹೇಳಿ. ಕೆಲವರು ಹೇಳಿದ ಮೇಲೆ ಇದೊಂದು ಟ್ರೈ ಮಾಡು ಅಂತ ಅಂದ್ಕೊಂಡದ್ದು. ಈ ಥರ ಗಿಡ ನೆಟ್ಟು ಆದಮೇಲೆ ಇದಕ್ಕೆ ಸಗಣಿದು ಗೊಬ್ಬರ ಎಲ್ಲ ಹಾಕಿ ನೀರು ಹಾಕಿದರೆ ಆಯಿತು. ಗಿಡ ನೆಟ್ಟರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆ ಡೈಲಿ ನೀರು ಹಾಕಬೇಕು, ವಾರಕ್ಕೊಂದ್ಸಲ ಸಗಣಿ ನೀರು ಹಾಕಬೇಕು, ಗೊಬ್ಬರ ಖಾಲಿಯಾದಾಗೆ ಗೊಬ್ಬರ ಇಡಬೇಕು. ಹೀಗೆ ಮಾಡ್ತಾಯಿದ್ರೆ ಗಿಡ ತುಂಬ ಒಳ್ಳೆಯದಾಗ್ತದೆ. ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್.